ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲೇ ಹೇಳ್ಬಿಡ್ತೀನಿ. ಈಗ ಭೂಮಿ ಅಜಿತ್ ಅವ್ರನ್ನ ಎಷ್ಟೇ ದೂರ ಬಿಟ್ಟೋಗೋಕ್ಕೂ ಪ್ರಯತ್ನಪಟ್ಟರು, ಸಂದರ್ಭಗಳು ಅವಳನ್ನ ಹತ್ರ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ. ಇನ್ನು ಅಜಿತ್ಗೆ ಭಾಗ್ಯಮ್ಮನ ಕೇಸ್ಗೆ ಟ್ವಿಸ್ಟ್ ಅನ್ನಂಗೆ ಭದ್ರ ತಗಲಾಕೊಂಡಿದ್ದಾನೆ. ಭದ್ರನ ಹತ್ರ ಈಗ ಬಾಯಿ ಬಿಡಿಸ್ಲೇಬೇಕು. ಶಾರದತ್ತೆಗೆ ವಿಷದ ಇಂಜೆಕ್ಷನ್ ಕೊಡೋಕ್ಕೆ ಏನು ಕಾರಣ, ಅದು ಇಲ್ಲೆಲ್ಲೂ ಸಿಗಲ್ಲ. ಇಂಜೆಕ್ಷನ್ ಫಾರಿನಿಂದ ತರಿಸಿದ್ಯಾ, ಆ ಇಂಜೆಕ್ಷನ್ ಕೊಟ್ಟ 10 ಸೆಕೆಂಡ್ಗೆ ಜೀವ ಹೋಗ್ಬಿಡುತ್ತೆ, ಅಷ್ಟು ದ್ವೇಷ ಯಾಕೆ ನಿನಗೆ ನಮ್ಮ ಅತ್ತೆ ಮೇಲೆ ಅಂತ ಹೇಳ್ಬಿಟ್ಟು ಈ ಕಡೆ ನಮ್ಮ ಅಜಿತ್ ಸಾಹೇಬರು ವಿಚಾರಿಸ್ಕೊತಾ ಇರ್ತಾರೆ. ಸರ್ ನೋಡಿ, ಅದೆಲ್ಲ ಬಿಟ್ಬಿಡಿ, ಅದು ನನಗೆ ಸಂಬಂಧಪಟ್ಟಿದ್ದು, ನಿಮ್ಗೆ ಹೇಳೋಕ್ಕಾಗಲ್ಲ ಅಂದಾಗ ಎಷ್ಟು ಧೈರ್ಯ ನಿನಗೆ, ನನ್ನ ಹತ್ರನೇ ಚಾಲೆಂಜು, ನನ್ನ ಮಗನೇ ನೀನು ಅವತ್ತು ಸ್ಟೇಷನಿಂದ ತಪ್ಪಿಸ್ಕೊಂಡು ಒಳ್ಳೆ ಬಿಡಾರ ಮಾಡ್ಕೊಂಡಿದ್ಯಾ ಕೊಡು ಅಂದಾಗ, ಸರ್ ನೀವೇನಿದ್ರು ಬರೀ ಡ್ರೆಸ್ ಹಾಕ್ಕೊಂಡು ತಿರ್ಗಾಡೋಕ್ಕಷ್ಟೇ ಲಾಯಕು, ನಮ್ಮ ಥರ ಎಂಜಾಯ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಭದ್ರ ಹೇಳ್ತಿರ್ತಾನೆ. ಚೆನ್ನಾಗಿ ಎಣ್ಣೆ ಏಡ್ಸ್ಕೊಂಡಿದ್ಯಾ, ಕಿಕ್ ಕೊಡ್ತಿಲ್ಲ ಅನಿಸುತ್ತೆ, ನಾನು ಕಿಕ್ ಕೊಡಿಸ್ತೀನಿ ಅಂದ್ಬಿಟ್ಟು ಅಜಿತ್ ಒದ್ದು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಜಿತ್ ಇವತ್ತು ಏನಾದರೂ ಆಗಲಿ ಈ ಭದ್ರನಿಂದ ಇರೋ ವ್ಯಕ್ತಿ ಯಾರು ಅನ್ನೋದನ್ನ ತಿಳ್ಕೊಬೇಕು ಅಂತ ಇರ್ತಾರೆ. ಇನ್ನು ಶ್ರವಣ್ಗೆ ಫೋನ್ ಮಾಡಿ, ಮಾವ ಭದ್ರ ಸಿಗಾಕೊಂಡಿದ್ದಾನೆ, ಆದಷ್ಟು ಬೇಗ ಶಾರದತ್ತೆನ ಯಾರು ಕೊಲ್ಲಕ್ಕೆ ಟ್ರೈ ಮಾಡಿದ್ದು ಅವ್ರನ್ನ ಹಿಡಿದು ಹಾಕೋದು ಪಕ್ಕ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಅಜಿತ್ ಅವನ್ನ ಬಿಡಲೇಬೇಡ, ನಾನು ಅಲ್ಲಿಗೆ ಬರ್ತೀನಿ ಸ್ಟೇಷನ್ಗೆ, ನನ್ನ ಮಗ ಯಾಕೆ ಶಾರದನ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದ, ಸೊ ಅದನ್ನು ಫಸ್ಟ್ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಇನ್ನು ಭದ್ರ ಏನು ಮಾಡೋದೀಗ, ಏನಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಿರ್ಬೇಕಾದ್ರೆ ದೇವಯಾನಿ ಈ ಶ್ರವಣ್ ಮಾತಾಡ್ತಿರ್ತಾರಲ್ಲ ಆ ಒಂದು ವಿಚಾರನ ಕೇಳಿಸ್ಕೊಂಡ್ಬಿಡ್ತಾರೆ. ಇನ್ನು ದೇವಯಾನಿಗೆ ಈಗ ಪ್ರಾಣ ಅದೇನೋ ಹೇಳ್ತಾರಲ್ಲ, ಕತ್ತಿ ಮೇಲೆ ಬೀಸ್ತಾ ಇದೆ, ಆ ರೀತಿ ಆಗೋಗುತ್ತೆ. ಭದ್ರ ಎಲ್ಲಿ ಬಾಯಿ ಬಿಟ್ಬಿಡ್ತಾನೋ ಈ ಅಜಿತ್ ಕೊಡೋ ಟಾರ್ಚರ್ಗೆ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿ ಮಸ್ಲತ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮೆಡಿಕಲ್ಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಶಾರದಾ ಮತ್ತು ಶ್ರವಣ್ಗೆ ಸುಳ್ಳು ಹೇಳ್ತಾಳೆ. ದೇವಯಾನಿ ಏನಾಗಿದೆ, ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ಯಾಕೋ ನನಗೆ ಹುಷಾರಿಲ್ಲ, ನಾನು ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಅಜಿತಾ ನಾನು ಬರ್ತೀನಿ ಈಗೇನೆ, ಆ ಭದ್ರನ್ ಮಾತ್ರ ನೀನು ಫುಲ್ಲು ಕಸ್ಟಡಿಯಲ್ಲಿ ಇಕ್ಕೊಬೇಕು, ಯಾಕೆಂದರೆ ನನ್ನ ಮಗ ಸ್ವಲ್ಪ ಲೂಸ್ ಬಿಟ್ಟರು ತಪ್ಪಿಸ್ಕೊಬಿಡ್ತಾನೆ ಅಂದ್ಬಿಟ್ಟು ಈ ಕಡೆ ಶ್ರವಣ್ ಹೇಳ್ತಿರ್ತಾರೆ. ದೇವಯಾನಿ ಇದೋಳು ಆದಷ್ಟು ಬೇಗ ನಾನು ಹೋಗಬೇಕು, ಇಲ್ಲ ಅಂದರೆ ನನ್ನ ಮಗ ಸತ್ಯ ಹೇಳ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ ಅಂದಾಗ, ಅಯ್ಯೋ ದೇವಯಾನಿ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಶ್ರವಣ್ ಹೇಳಿದಾಗ, ಇಲ್ಲ ಬಾವ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ಅಜಿತ್ ಅವನ ಬಾಯಲ್ಲಿ, ನೀನು ಹೇಳು ಇವಾಗ ನಿನ್ನಿಂದ ಯಾರಿದ್ದಾರೆ, ನಮ್ಮ ಕುಟುಂಬದ ಮೇಲೆ ನಿನ್ಗೆ ಯಾಕೆ ದ್ವೇಷ, ನೀನು ಶಾರದತ್ತೆನ ಯಾಕೆ ಕೊಲ್ಲಕ್ಕೆ ಹೋಗಿದ್ದೆ, ಅಂದರೆ 20 ವರ್ಷದಿಂದ ಶಾರದತ್ತೆನ ಕೊಂದಿದ್ದು ನೀನೇನಾ, ನಿನ್ನಿಂದ ಯಾರಿದ್ದಾರೆ, ನಮ್ಮನೆಯವ್ರ ಮೇಲೆ ದ್ವೇಷ ಯಾಕೆ ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಭದ್ರನ ಕೇಳ್ತಾ ಇರ್ತಾರೆ. ಆದರೆ ಭದ್ರ, ನಾನು ಏನು ಹೇಳೋಕ್ಕಾಗಲ್ಲ ಸರ್, ನನಗೆ ಸುಫಾರಿಗಳು ಬರೋದು ಎದುರುಗಲ್ಲ, ನಾನು ವ್ಯಕ್ತಿಗಳು ಬಂದು ನನ್ನ ಮೀಟ್ ಮಾಡಲ್ಲ, ನನಗೆ ಯಾರೋ ಲೆಟರಲ್ಲಿ ಬರ್ದು ಕೊಡ್ತಾರೆ ಮತ್ತು ಹಣ ಕೊಡ್ತಾರೆ, ಆದ್ದರಿಂದ ನಾನು ಆ ವ್ಯಕ್ತಿನ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ಹೇಳ್ತಾ ಇರ್ತಾರೆ. ನೋಡು ಭದ್ರ, ಅದು ಯಾವ ವ್ಯಕ್ತಿ, ಅದು ಯಾರು ಅಂತ ಹೇಳ್ಬಿಡು, ನಿಮಗೆ ಶಿಕ್ಷೆ ಕಡಿಮೆನಾದರೂ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹಂಗೆಲ್ಲ ನಮ್ಮ ವೃತ್ತಿಗೆ ಮೋಸ ಮಾಡೋಕ್ಕಾಗಲ್ಲ ಸರ್, ನೀವೇನೇ ಮಾಡಿದ್ರೂ ಸಹ ನಾನು ಬಾಯಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಭದ್ರ ಹೇಳ್ತಾ ಇರ್ತಾನೆ. ಆದರೆ ಭದ್ರಂಗೆ ಎಷ್ಟೇ ಕ್ರಿಮಿನಲ್ ಒಂದು ಟಾರ್ಚರ್ ಕೊಟ್ಟರು ಅವನು ಬಗ್ಗಲ್ಲ. ಈ ದೇವಯಾನಿ ಅಷ್ಟರಲ್ಲಿ ಜೈಲಿಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವನ ಹತ್ರ ಕಣ್ಣು ಮಿಸ್ಕಿ ಅವನ ಕತ್ತನ್ನ ಹಿಡಿದು, ಅಜಿತ ಇವನ್ನ ನನ್ನ ಕೈ ಕೊಡು, ಹಾಳಾದವನೇ, ನಿನ್ನಿಂದ ನನ್ನ ಅಳಿಯ ನನ್ನ ದ್ವೇಷಿಸ್ತಾ ಇದ್ದಾನೆ ಕಣೋ, ನಾನು ಕೊಲೆಗಾತಿ ಅಂತ ನೋಡ್ತಾ ಇದ್ದಾನೆ, ನಿನ್ನಿಂದ ನಮ್ಮ ಭಾವ ನನ್ನ ಅನುಮಾನ ಪಡೋ ಥರ ಆಗೋಯ್ತಲ್ಲೋ, ಏನೋ ಬಂದಿದ್ದು ನಿನಗೆ, ನಾನೇನಾದ್ರು ಹೇಳಿದ್ದೀನಿ ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ನಾಟಕನ ಶುರು ಮಾಡ್ತಾಳೆ. ಇವ್ರು ಯಾಕೆ ಇಲ್ಲಿಗೆ ಬಂದರು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಭದ್ರಿಗೆ ಸರಿಯಾಗಿ ಲಾತಗಳು ಬೀಳ್ತಾ ಇರ್ತವೆ. ಸೊ ಇನ್ನೆಲ್ಲಿ ಬಾಯಿ ತಪ್ಪಿ ಹೇಳ್ಬಿಡ್ತಾನೋ ಈ ನನ್ನ ಮಗ, ಸರ್ ಹೇಳ್ತೀನಿ ಸರ್, ಸತ್ಯ ಹೇಳ್ತೀನಿ ಸರ್ ಅಂತೇಳ್ಬಿಟ್ಟು ಈ ಭದ್ರ ಒಪ್ಕೋತಾ ಇರ್ತಾನೆ. ಹೇಳು ಸತ್ಯ ಹೇಳು, ಏನಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೇಲೆ ನಿಮಗೆ ದ್ವೇಷ ಅನ್ನೋದು ಹೇಳ್ಬಿಟ್ಟು ಅಜಿತ್ ಕೇಳ್ಕೊತಾರೆ. ಹೇಳ್ತೀನಿ ಸರ್ ಅಂತೇಳ್ಬಿಟ್ಟು ಹೇಳೋಷ್ಟರಲ್ಲಿ ದೇವಯಾನಿ ಅಲ್ಲಿಗೆ ಬಂದ್ಬಿಡ್ತಾಳೆ. ಕತ್ಪಟ್ಟು ಹಿಡ್ಕೊಂಡು, ಏನೋ ಯಾಕೋ ಈ ಥರ ಎಲ್ಲ ಮಾಡಿದೆ, ನಮ್ಮ ಶಾರದಕ್ಕನ ಮೇಲೆ ಯಾಕೆ ನೀನು ಕಣ್ಣು, ಏನು ಮಾಡಿದ್ದಾರೆ ಅವರು ಅಂತೇಳ್ಬಿಟ್ಟು ಕಣ್ಣು ನೋಡ್ದು ಅವಳು ನಾಟಕ ಆಡ್ತಿರ್ತಾಳೆ. ಅತ್ತೆ ನೀವೇನಕ್ಕೆ ಬಂದ್ರೆ ಇಲ್ಲಿ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಕೇಳ್ತಾರೆ. ಅಜಿತಾ, ಈ ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಬಾರ್ದು ಕಣೋ, ಇವ್ನು ನನ್ನ ಮೇಲೆ ಆಪಾದನೆ ಹಾಕಿದ್ನಲ್ಲ, ಇವ್ನಿಗೆ ಯಾರು ಹೇಳಿದ್ರು ಅಂತ ಕೇಳೋಣ ಅಂತ ಬಂದೆ, ನನ್ನ ಒಳಗಡೆ ಬಿಡು, ಇವನ್ನ ಸಾಯಿಸ್ಬಿಡ್ತೀನಿ ಇಲ್ಲೇ ಅಂತೇಳ್ಬಿಟ್ಟು ದೇವಯಾನಿ ಕಣ್ಣೀರು ನಾಟಕ ತೆಗಿತಾಳೆ. ಅಲ್ಲಿಗೆ ಶ್ರವಣ್ ಬಂದು ದೇವಯಾನಿ ಬಿಡು ಅಂತೇಳ್ಬಿಟ್ಟು ಬಿಡಿಸ್ತಾರೆ. ಈ ನನ್ನ ಮಗನ ವಿಚಾರಿಸ್ಕೊಳಕ್ಕೆ ಅಜಿತ್ ಇದ್ದಾರೆ. ನೀವೇನಕ್ಕೆ ಬಂದಾಗ, ಅತ್ತೆ ನೀವು ಇಲ್ಲಿಗೆ ಬಂದು ತಪ್ಪು ಮಾಡಿದ್ರ, ನೀವು ಯಾಕೆ ಬಂದ್ರೆ ಇಲ್ಲಿಗೆ, ಭದ್ರಂಗೂ ನಿಮಗೆ ಏನು ಕಲೆಕ್ಷನ್ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಡೌಟ್ ಅಲ್ವಾ ಪೊಲೀಸ್ ಎಷ್ಟೇ ಆದರೂ, ಆ ಥರ ಅಲ್ಲ ಕಣೋ ಅಜಿತಾ, ಇವನಿಂದ ನನ್ನ ಕೊಲೆಗಾತಿ ಅಂತ ಅಂದರು, ಇವತ್ತು ಈ ನನ್ನ ಮಗನ ಸುಮ್ಮನೆ ಬಿಡಬಾರ್ದು, ಅದಕ್ಕೆ ವಿಚಾರಿಸ್ಕೊಳಕ್ಕೆ ಬಂದೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾರೆ. ಈ ಕಡೆ ಸನ್ನೆ ಮಾಡಿ ಯಾವುದೇ ಕಾರಣಕ್ಕೂ ಈ ವಿಚಾರನ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಜಿತ್ಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ, ದೇವಯಾನಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಏನಾದರೂ ಸತ್ಯ ಮುಚ್ಚಿಡೋ ಒಂದು ಕೆಲಸನ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ.
ಇನ್ನು ಅಷ್ಟರಲ್ಲಿ ಈ ಕಡೆ ಅವನು ಏನು ಸಹ ಹೇಳಲ್ಲ. ನನಗೆ ಸುಪಾರಿ ಕೊಟ್ಟಿದ್ರು, ಒಂದು ಲೆಟ್ರು ಬಂದಿತ್ತು. ಸೊ ನಾನು ಹಂಗಾಗಿ ಆ ಒಂದು ಕೆಲಸನ ಮಾಡಿದೆ. ಅದು ಬಿಟ್ಟರೆ ನನಗೆ ಯಾರೂ ಸಹ ದೇವಯಾನಿ ಮೇಡಮ್ ಆಗಲಿ ಯಾರೇ ಆಗಲಿ ನನಗೆ ಸಂಬಂಧಪಟ್ಟಿಲ್ಲ ಅಂತೇಳ್ಬಿಟ್ಟು ಭದ್ರ ಸುಳ್ಳು ಕತೆನ ಕಟ್ಬಿಡ್ತಾರೆ. ನಿನಗೆ ಹಿಂಗೆಲ್ಲ ಟಾರ್ಚರ್ ಕೊಟ್ಟರೆ ಹೇಳಲ್ಲ, ನನಗೆ ಗೊತ್ತು ಯಾವ ರೀತಿ ಮಾಡಬೇಕು ಅಂತ. ಸಲ್ಲಿಂದ ಆಚೆಗೆ ಬಂದು ದೇವಯಾನಿ ಎತ್ತಿಗೆ, ಅತ್ತೆ ನೀವು ಇಲ್ಲಿಗೆ ಬರೋದು ಅವಶ್ಯಕತೆ ಇಲ್ಲ, ನೀವೇನಕ್ಕೆ ಬಂದ್ರ ಅಂತೇಳ್ಬಿಟ್ಟು ಮಾವ ಇವ್ರನ್ನ ಕರ್ಕೊಂಡೋಗಿದ್ದಾಗ, ಏಯ್ ಭದ್ರ ನನ್ನ ಹೆಂಡತಿ ಮೇಲೆ ಏಕೋ ನಿನ್ನ ದ್ವೇಷ, ಯಾರೋ ಸುಪಾರಿ ಕೊಟ್ಟಿದ್ದು ಅಂತ ಶ್ರವಣ್ ಕೇಳ್ತಾರೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಶಿಕ್ಷೆ ಕಡಿಮೆ ಮಾಡಿಸ್ತೀವಿ ಅಂದಾಗ, ಸರ್ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಒಂದು ಲೆಟ್ರು ಬಂದಿತ್ತು, ಅದರಲ್ಲಿ ಏನು ಹೇಳಿದ್ರು ಅದನ್ನು ನಾನು ಮಾಡಿದೆ ಅಷ್ಟೇ, ನನಗೆ ದುಡ್ಡು ಸಿಕ್ತು, ಅದು ಬಿಟ್ಟರೆ ಬೇರೆ ಯಾರು ಅಂತ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಭದ್ರ ಸೆಲೆ ಬಾಯಿ ಬಿಡೋದೇ ಇಲ್ಲ ದೇವಯಾನಿಗೋಸ್ಕರ. ಇನ್ನು ಅಷ್ಟು ಮುಗೀತು, ಮನೆಗೆ ಹೋಗ್ತಾರೆ ಅಜಿತ್ ಅವರು. ಸೊ ಭೂಮಿ ಇಷ್ಟು ಬೇಗ ಕಾನ್ಸ್ಟೇಬಲ್ ಪರೀಕ್ಷೆ ಮುಗಿಸ್ಕೊಂಡು ನನಗೆ ಕಾನ್ಸ್ಟೇಬಲ್ ಕೆಲಸಕ್ಕೆ ಬಳ್ಳಾರಿಗೆ ಹೋಗೋಕ್ಕೆ ಒಂದು ಲೆಟರ್ ಬಂದಿದೆ ಸಾಹೇಬ್ರೆ, ನಾನು ಹೋಗ್ತೀನಿ ಅಂದ್ಬಿಟ್ಟು ಬರ್ತಾಳೆ. ನಿಜನಾ ಭೂಮಿ ಬಂದಿರೋದು ಅಂದಾಗ, ಹೌದು ನನ್ನ ವಸ್ತುಗಳು ಇಲ್ಲಿದ್ವಲ್ಲ ಅದನ್ನು ತಾಣೋಗಿ ಬಂದಿದ್ದೆ ಅಂದಾಗ, ಭೂಮಿ ನೀನು ಯಾಕೆ ಹೋಗ್ತಾ ಇದೆ, ಬಳ್ಳಾರಿಗೆ ಹೋಗೋ ಅವಶ್ಯಕತೆ ನೀನಿಲ್ಲ ಅಂತ ಅಂದಾಗ, ಇಲ್ಲ ಸಾಹೇಬ್ರೆ ನಾನು ಹೋಗಲೇಬೇಕು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲಿ ಸಂಗೀತ ಬಂದು, ಭೂಮಿ ನಮ್ಮ ಮನೆ ಯಾಕೆ ಬಿಟ್ಟು ಹೋಗ್ತಿದ್ಯಾ ನೀನು ಅಂತೇಳ್ಬಿಟ್ಟು ಭೂಮಿ ಇದ್ದವಳು ಏನು ಉತ್ತರ ಕೊಡಲ್ಲ. ಅಜಿತ್ಗೆ ಭಯ ಆಗ್ತಿರುತ್ತೆ, ಅಮ್ಮಂಗೆ ಎಲ್ಲಿ ನಿಜ ಗೊತ್ತಾಗ್ಬಿಡುತ್ತೋ ಅಂತ. ಸಂಗೀತಂಗೆ ಫುಲ್ಲು ಕನ್ಫ್ಯೂಸು. ಮೊದಲೇ ಇವರಿಬ್ಬರದು ಕಾಂಟ್ರಾಕ್ಟ್ ಮದುವೆ ಅಲ್ಲ ಭೂಮಿ, ನೀನು ಕಾನ್ಸ್ಟೇಬಲ್ ಆಗಿ ಬೇರೆ ಒಂದು ಜಿಲ್ಲೆಗೂ ಹೋಗಕ್ಕ ನಿನ್ನ ಇದಕ್ಕೆ ಕಳಿಸಿದ್ದು, ಅಜಿತ ಇಲ್ಲಿ ಏನು ನಡೀತಿದೆ ಒಂದು ಅರ್ಥ ಆಗ್ತಿಲ್ಲ ನನಗೆ ಅಂತೇಳ್ಬಿಟ್ಟು ಸಂಗೀತ ತಲೆ ಹಿಡ್ಕೊತಿರ್ತಾಳೆ. ಸಾಹೇಬ್ರೆ ಇನ್ನು ಮುಂದೆ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇರಲ್ಲ, ನನ್ನ ರೂಮಲ್ಲಿರೋ ವಸ್ತುಗಳನ್ನ ತಗೊಂಡೋಗ್ತಿದ್ದೀನಿ ಅಂದಾಗ, ಭೂಮಿ ನೋಡಿ ಖುಷಿ ಪಡ್ತಿದ್ದಂಥ ಅಜಿತ್ಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ ಇವಳು ಈ ರೀತಿ ಮಾತಾಡಿದಾಗ. ನಿಜ ಇದು ನನಸ ಒಂದು ಗೊತ್ತಾಗ್ತಾ ಇರಲ್ಲ. ಆದರೆ ಭೂಮಿ ಮಾತ್ರ ತನ್ನ ವಸ್ತುಗಳನ್ನೆಲ್ಲ ಎತ್ತಿಕೊತಾ ಇರ್ತಾಳೆ. ಸಂಗೀತ ಬಂದು, ಭೂಮಿ ನೀನೇನು ಮಾಡ್ತಿದ್ಯಾ, ನೀನು ಎಲ್ಲೂ ಹೋಗಂಗಿಲ್ಲ ನನ್ನ ಮಗನ ಬಿಟ್ಟು ಅಂತೇಳ್ಬಿಟ್ಟು ಸಂಗೀತ ಹೇಳ್ತಿರ್ತಾರೆ. ಇಲ್ಲ ನಾನು ಹೋಗಲೇಬೇಕು ನನ್ನ ವಸ್ತುಗಳನ್ನ ತಗೊಂಡು ಅಂತೇಳ್ಬಿಟ್ಟು ಭೂಮಿ ಹಠ ಮಾಡ್ತಿರ್ತಾಳೆ. ಈಗ ಅಜಿತ್ಗೆ ಎಂಥ ಪರಿಸ್ಥಿತಿ ಅಂದರೆ, ತಾಯಿ ಪ್ರಾಣ ಉಳಿಸ್ಕೊಳ್ಳೋದು, ಭೂಮಿನ ಮನೇಲಿ ಇರಿಸ್ಕೊಳ್ಳೋದು. ಭೂಮಿ ನೋಡಿದ್ರೆ ಅಜಿತ್ನ ನಂಬ್ತಾ ಇಲ್ಲ. ಸೊ ಇವಾಗ ಅಜಿತ್ ನೀನು ಯಾಕೆ ಇಲ್ಲಿಂದ ಹೋಗಬೇಕಾಗಿದೆ ಅಂದಾಗ, ಸಾಹೇಬ್ರೆ ನನಗೂ ನಿಮಗೂ ಋಣ ಮುಗ್ದೋಗಿದೆ, ನಾನಿಲ್ಲಿದ್ದು ಏನೂ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಉದ್ದೇಶನೇ ಬೇರೆ ಇದೆ, ನಮ್ಮ ಅಮ್ಮನ ಬಿಡಿಸ್ಬೇಕು ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಸಂಗೀತಂಗೆ ಇವರಿಬ್ಬರು ಮಾತು ಕೇಳಿ ಮತ್ತೆ ತಲೆ ಸುತ್ತ ಬಂದು ಕೆಳಗಡೆ ಬೀಳ್ತಾ ಇರ್ತಾರೆ. ಅತ್ತೆ ಅಂದ್ಬಿಟ್ಟು ಭೂಮಿ ಓಡ್ಬರ್ತಾಳೆ. ಎಲ್ಲ ನಿಂದಿನೇ ಆಗಿದ್ದು, ನಮ್ಮ ಅಮ್ಮನ ಸಾಯಿಸಬೇಕು ಅಂತ ಇದೆಯಾ ಅಂದಾಗ, ಸಾಹೇಬ್ರೆ ಆ ಥರ ದೃಷ್ಟಿ ನಂದಿಲ್ಲ ಅಂದಾಗ, ಮತ್ತು ಯಾಕೆ ಅಂದಾಗ, ನೀವು ಮಾತ್ರ ನಮ್ಮ ಅಮ್ಮನ ಜೈಲಲ್ಲೇ ಇರಿಸಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವ ಅಂದಾಗ, ಯಾರು ಹೇಳಿದ್ದು ನಿಮಗೆ ಅಂದಾಗ ಲಕ್ಷ್ಮಕ್ಕ ಎಲ್ಲ ಹೇಳ್ತಿದ್ದಾಗ, ಭೂಮಿ ದೊಡ್ಡ ಕೆಲಸ ಮಾಡ್ಕೋಬೇಡ, ನಾನು ನಾಳೆ ಬದ್ರನ್ನ ಲಾಕ್ ಮಾಡಿದ್ದೀನಿ, ನಿಮ್ಮ ಅಮ್ಮನ ಜೈಲಿಂದ ಬಿಡಿಸೋದು ನಾನೇ ಅಂದ್ಬಿಟ್ಟು ಅಜಿತ್ ಹೇಳ್ತಿರ್ತಾರೆ. ಸುಳ್ಳು ಹೇಳ್ಬೇಡಿ ಸಾಹೇಬ್ರೆ, ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ, ನಮ್ಮ ಅಮ್ಮಂಗೆ ಏನಾದರೂ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅಜಿತ್ ಹೇಳ್ತಿರ್ತಾರೆ. ಈಗ ಇವರಿಬ್ಬರು ಸೇರ್ಕೊಂಡು ಮತ್ತೆ ಸಂಗೀತನ ಉಳಿಸ್ಕೋತಾರೆ. ಸಂಗೀತನ ಪ್ರಾಣಕ್ಕೆ ಅಪಾಯ ಆಗುತ್ತಾ, ಭೂಮಿ ಇದೆಲ್ಲ ಕನಸ ಇಲ್ಲ ನನಸ ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಬೇಗ ಭೂಮಿ ಬರ್ತಾಳ ನೋಡೋಣ. ನಿಮಗೆ ಸಂಚಿಕೆಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.